ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾಫಿ ನಾಡು ಚಿಕ್ಕಮಗಳೂರು. ಅಲ್ಲಿನ ಸೌಂದರ್ಯ, ಮಳೆಯಾದಾಗ ಅಲ್ಲಿ ಧುಮ್ಮಿಕ್ಕಿ ಹರಿಯುವ ಜಲಪಾತಗಳು ಇದೆಲ್ಲವೂ ಕೂಡ ಪ್ರವಾಸಿಗರ ಕಣ್ಮನ ಸೆಳೆಯುತ್ತೆ. ಬಟ್ ಇದರ ಮಧ್ಯದಲ್ಲಿ ಯಾವ ಕ್ಷಣಕ್ಕೆ ಎಲ್ಲಿ ಭೂಕುಸಿತ ಉಂಟಾಗುತ್ತೋ, ಎಲ್ಲಿ ಗುಡ್ಡ ಕುಸಿತ ಉಂಟಾಗುತ್ತೋ ಅನ್ನುವಂಥ ಆತಂಕ ಕೂಡ ಶುರುವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕೇರಳದ ವೈನಾಡ್ನಲ್ಲಿ ಸಂಭವಿಸಿದ ಮಹಾ ಭೂಕುಸಿತದ ಭೀಕರತೆ ನಮ್ಮ ಕಣ್ಣ ಮುಂದೆ ಇರುವಾಗಲೇ ಕರ್ನಾಟಕದಲ್ಲೂ ಇಂತಹದ್ದೇ ದುರಂತಗಳು ಮರುಕಳಿಸಬಹುದೇ ಎನ್ನುವ ಆತಂಕ ಜನರಲ್ಲಿ ಶುರುವಾಗಿದೆ. ಪ್ರಕೃತಿಯ ಮೇಲೆ ಮಾನವನ ಅತಿಯಾದ ಹಸ್ತಕ್ಷೇಪ, ಅವೈಜ್ಞಾನಿಕ ಹೆದ್ದಾರಿ ಅಗಲೀಕರಣ ಆತಂಕ ಮೂಡಿಸಿದೆ. ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆಯುತ್ತಿದ್ದಾನೆ. ಒಂದ್ ಕಡೆ ಪ್ರಕೃತಿ ಸೌಂದರ್ಯ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಾ ಇದ್ರೆ, ಮತ್ತೊಂದು ಕಡೆ ಮಹಾಮಳೆ ಗುಡ್ಡ ಕುಸಿತದ ಆತಂಕ ಸೃಷ್ಟಿಯಾಗಿದೆ. ಚಂದ್ರಾದ್ರೋಣ ಪರ್ವತ ಸಾಲಿನಲ್ಲಿ ಮಣ್ಣು ಕುಸಿಯುವ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರು ತಾಲೂಕಿನ ಕವಿಕಲ್ ಗಂಡಿ ಬಳಿ ಸ್ವಲ್ಪ ಪ್ರಮಾಣದಲ್ಲಿ ಮಣ್ಣು ಕುಸಿಯುತ್ತಾ ಇದ್ದು, ಕಳೆದ ವರ್ಷ ಇದೇ ಜಾಗದಲ್ಲಿ ಮಣ್ಣು ಕುಸಿದಿತ್ತು. ಇನ್ನು ಈ ಭಾಗದಲ್ಲಿ 2024ರಲ್ಲಿ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಎಚ್ಚರಿಕೆಯನ್ನು ನೀಡಿತ್ತಂತೆ. ಅಲ್ಲದೆ ಚಂದ್ರದ್ರೋಣ ಪರ್ವತದ ಸಾಲಿಗೆ ಹೆಚ್ಚಾಗಿ ಪ್ರವಾಸಿಗರು ಬರೋದ್ರಿಂದ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ. ಮಂಗಳೂರು ಮೂಡಿಗೆರೆ ಸಂಪರ್ಕಿಸುವ ಪ್ರಮುಖ ತಿರುವು ಪ್ರದೇಶ ಚಾರ್ಮಡಿ ಘಾಟ್ನಲ್ಲೂ ಗುಡ್ಡ ಕುಸಿತದ ಭೀತಿ ಇದ್ದು, ಈಗಾಗಲೇ 3-4 ಕಡೆ ಜೇಡಿ ಮರಳು ಮಿಶ್ರಿತ ಮಣ್ಣು ಗುಡ್ಡದ ಸಾಲಿನಿಂದ ಜರುಗುತ್ತಿದೆ. ಸರ್, ಇದು ಮಲೆನಾಡು ಭಾಗ ಆದ್ದರಿಂದ ಇಲ್ಲಿ ಮಳೆ ಈ ವರ್ಷದ ಪ್ರಥಮ ಮಳೆ ಅಂತಲೇ ಹೇಳ್ಬೋದು. ಭಾರೀ ಮಳೆ 3 ದಿವಸದಿಂದ. ಆದ್ದರಿಂದ ಕೆಲವೊಂದು ಕಡೆ ಜಲ ಬಂದು, ನೀವು ಅಲ್ಲಿ ನೋಡಿದಿರಿ ಮೇಲೆ ಜಲ ಬರ್ತಾ ಇದೆ. ಜಲದಿಂದ ಈ ಜೇಡಿ ಮಣ್ಣು ಜರಿತಾ ಇದೆ. ಮತ್ತು ಅದೇ ರೀತಿ ಇದರಲ್ಲಿ ಧರ್ಮಸ್ಥಳ ಮತ್ತು ಮಂಗಳೂರು ತುರ್ತು ಸೇವೆಗಾಗಿ ಹೋಗುವಂಥ ವಾಹನಗಳು ಹೋಗ್ತಾ ಇರ್ತವೆ. ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಈ ರಸ್ತೆಯಲ್ಲಿ ಈಗ ಏನೋ ಚರಂಡಿಯಲ್ಲಿ ನೀರು ನಿಲ್ತಾ ಇದೆ. ಈ ಚರಂಡಿಯಲ್ಲಿ ನೀರು ಇತ್ತಿದ್ದರಿಂದ ಮೇಲಿಂದ ಕುಸಿಯೋ ಚಾನ್ಸ್ ಇದೆ. ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಇದನ್ನು ನಮಗೆ ಇದು ಮಾಡ್ಕೊ. ಅದೇ ರೀತಿ JCB 2 ನಮ್ಮ ಕೊಟ್ಟಿಗಾರದಲ್ಲಿ ನಿಲ್ಲಿಸಬೇಕು ಅಂತ ಕೇಳಿ ರಸ್ತೆ ಅಧಿಕಾರಿಗಳಿಗೆ ಕೇಳ್ಕೊಳ್ತಿದ್ದೀನಿ ಸರ್. ಒಟ್ಟಲ್ಲಿ ಇದೇ ರೀತಿ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದ್ರೆ ಅನಾಹುತ ತಪ್ಪಿದ್ದಲ್ಲ. ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕಿದ್ದು, ಚಾರ್ಮಡಿ ಭಾಗದಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿದೆ. ಭರತ್ ಬೆಟ್ಟದ ಮನೆ, ಗ್ಯಾರಂಟಿ ನ್ಯೂಸ್, ಚಿಕ್ಕಮಗಳೂರು.